ತೃಪ್ತಿ ಆಯ್ತಲ್ಲ. ನಮ್ ಜೊತೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ತಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ತಮಗೂ ಒಳ್ಳೇದಾಗ್ಲಿ, ಶುಭಾಶಯಗಳು. ಸರ್, ನಾಡಿನ ಜನರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಸುಧಾಕರ್ ಅವರಿಗೆ ಟಿಕೆಟ್ ಘೋಷಣೆ ಆದ ಬಳಿಕ ಈಗ ಕ್ಷೇತ್ರದಲ್ಲಿ ವಾತಾವರಣಗಳು ಹೇಗಿದೆ ಅಂತ? ಬಹಳ ಚೆನ್ನಾಗಿದೆ. ಈಗ ಟಿಕೆಟ್ ಸ್ವಲ್ಪ ತಡ ಆಗಿದ್ದೇನೆ, ಅರ್ಧ ಕ್ಯಾನ್ವಾಸ್ ಆಗಿತ್ತು. ಅನೇಕರು ಇವತ್ತು ಡಾಕ್ಟರ್ಗೆ ಸಿಗ್ಬೇಕು, ಅವರಾದ್ರೇನೆ ಅಭಿವೃದ್ಧಿ. ಇವತ್ತು ಜನಸಾಮಾನ್ಯರು, ನನ್ನ ವಿರೋಧ ಪಕ್ಷದಲ್ಲಿರೋರು ಕೂಡ ಅಭಿವೃದ್ಧಿ ಮಾಡ್ಬೇಕು ಅಂತಂದ್ರೆ ಸುಧಾಕರ್ ಇರಬೇಕು ಅನ್ನೋ ಮಾತನ್ನ ನಮ್ಮ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂತ ಸಕ್ರಿಯ ಕಾರ್ಯಕರ್ತ ಕೂಡ ಹೇಳ್ತಾರೆ. ರಾಜಕಾರಣ ಉದ್ದೇಶಕ್ಕೆ ಅವರು ವಿರೋಧ ಮಾಡ್ಬೋದು ಬಿಟ್ರೆ, ನಾನು ಅಭಿವೃದ್ಧಿ ಮಾಡಿದ್ದೇನೆ, ಅಭಿವೃದ್ಧಿ ಮಾಡ್ತೇನೆ ಅನ್ನುವಂತಹ ಒಂದು ವಿಚಾರದಲ್ಲಿ ಯಾರೂ ಕೂಡ ಅಲ್ಲಗೆಳಿಲಿಕ್ಕೆ ಸಾಧ್ಯ ಇಲ್ಲ. ಸರ್, ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಅವರ ಯೋಜನೆಯ ಬಲ, ಮೋದಿ ಅವರ ನಾಮಬಲ ಎರಡು ವರ್ಕೌಟ್ ಆಗುತ್ತಾ? 100% ಅದೇನೆ. ಮೊದಲನೇದು ಮಾನ್ಯ ನರೇಂದ್ರ ಮೋದಿ ಅವರ ನಾಮಬಲ, ಅವರು ಒಬ್ಬ ಪ್ರಧಾನಿಗಳಾಗಿ ಕೈಗೊಂಡಂತ ಯೋಜನೆಗಳು ಮತ್ತು ಮುಂದಿನ 5 ವರ್ಷಗಳ ಅವರ ಭರವಸೆ ಯುವಕರಿಗೆ, ಮಹಿಳೆಯರಿಗೆ, ಪ್ರತಿಯೊಂದು ವರ್ಗದ ಜನರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆಯನ್ನ ತರ್ತಾರೆ. ವಿಕಸಿತ ಭಾರತ ಮಾಡಿಯೇ ತೀರ್ತಾರೆ ಅನ್ನುವಂತ ಒಂದು ಬಲವಾದ ನಂಬಿಕೆ. ಅದಕ್ಕೋಸ್ಕರ ಇವತ್ತು ಮೋದಿಯವರ ಪರ ಬಲವಾದಂತ ಗಾಳಿ ಅದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬೀಸ್ತಾ ಇದೆ. ನೀವು ಡಾಕ್ಟರ್ ಆಗಿದ್ದಾಗ, ಅಂದ್ರೆ ಸಚಿವರಾಗಿದ್ದಾಗ ಒಂದಷ್ಟು ಕನಸು ಕಂಡಿದ್ರಿ, ರಾಜ್ಯ ಜೊತೆಗೆ ಚಿಕ್ಕಬಳ್ಳಾಪುರ. ಈ ಬಾರಿ ನೀವು ಗೆದ್ದಾಗ ಆ ಕನಸು ನನ್ಸಾಗತ್ತಾ ಹೇಗೆ ಚಿಕ್ಕಬಳ್ಳಾಪುರ? ಖಂಡಿತವಾಗಿಯೂ ಚಿಕ್ಕಬಳ್ಳಾಪುರಕ್ಕೆ ಅನೇಕ ಕನಸುಗಳನ್ನು ಕಂಡಿದ್ದೆ. ರಾಜ್ಯದಲ್ಲಿ ಒಬ್ಬ ಆರೋಗ್ಯ ಸಚಿವನಾಗಿ ಇವತ್ತ ನಮ್ಮ ಕ್ಲಿನಿಕ್, ನನ್ನ ಒಂದು ಕಾನ್ಸೆಪ್ಟ್, ಮೆದುಳಿನ ಆರೋಗ್ಯ ಇಡೀ ದೇಶಕ್ಕೆ ಕಾನ್ಸೆಪ್ಟ್ ಕೊಟ್ಟೆ. ಇಡೀ ದೇಶದಲ್ಲಿ ಇವತ್ತು ಅದು ಚಾಲನೆ ಆಗಿದೆ. ಅಂಗಾಂಗಗಳ ದಾನ ಮಾಡುವಂತ ಒಂದು ಪ್ರಕ್ರಿಯೆಯನ್ನಿಗೆ ವಿಶೇಷ ಒತ್ತನ್ನು ಕೊಟ್ಟಿರುವಂಥದ್ದು. ಡಯಾಲಿಸಿಸ್ ಪೇಷಂಟ್ಸ್ಗೆ ಬಹಳ ಹೆಚ್ಚಿನ ಸೈಕಲ್ಸ್ ಮಾಡಿಸಿದ್ದು. ದೃಷ್ಟಿ ಯೋಜನೆ, ಇವತ್ತು ಯೋಜನೆ ಹೆಸರು ಬೇರೆ ಇಟ್ಟಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೆ ಈ ರಾಜ್ಯದಲ್ಲಿ ಕಣ್ಣಿನ ದೃಷ್ಟಿ ಸರಿ ಇರಬೇಕು, ಶಸ್ತ್ರಚಿಕಿತ್ಸೆ ಬೇಕಾದಂತ ಅವರಿಗೆ ಸ್ಪೆಕ್ಸ್ ಅನ್ನ ಉಚಿತವಾಗಿ ನೀಡಬೇಕು ಅಂತೇಳಿ ಆ ಕಾರ್ಯಕ್ರಮಕ್ಕೆ ಕೂಡ ನಾವು ಚಾಲನೆಯನ್ನ ಕೊಟ್ಟಿದ್ವಿ. ಇವೆಲ್ಲ ಕಾರ್ಯಕ್ರಮಗಳು, ಯೋಜನೆಗಳು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದುವರೆದಿದೆ ಅನ್ನೋದಕ್ಕೆ ನಾನು ತೆಗೆದುಕೊಂಡಂತ ಪ್ರತಿಯೊಂದು ಹೆಜ್ಜೆ ಕೂಡ ಸರಿ ಇತ್ತು ಅನ್ನೋದಕ್ಕೆ ನಿದರ್ಶನ. ಎದುರಾಳಿಯ ಅಭ್ಯರ್ಥಿ ಜೊತೆಗೆ ಆ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಅವರ ಒಂದಷ್ಟು ಚುನಾವಣೆ ನಿವೃತ್ತಿ, ನಿಮ್ಗೆ ಇದು ಪ್ಲಸ್ ಆಗುತ್ತಾ ಅಥವಾ ಇದು ನಿರೀಕ್ಷೆ ಇತ್ತಾ ಹೇಗೆ ಅಂತ? ಇಲ್ಲ, ಬಹಳ ಹಿರಿಯ ಮುತ್ಸದ್ದಿ ನಾಯಕರಾಗಿದ್ರು ವೀರಪ್ಪ ಮೊಯ್ಲಿ ಅವರು. ಅವ್ರಿಗೂ ಹೈಕಮಾಂಡ್ಗೂ ಅವ್ರು, ಯಾಕೆಂದ್ರೆ ಬಹಳ ವರ್ಷಗಳ ಕಾಲ ಸುದೀರ್ಘವಾಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಂಥವ್ರು, ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು, ಅವರು ಕಳೆದ 2 ತಿಂಗಳಿಂದ ನನಗೆ ಟಿಕೆಟ್ ನಾನು ತರ್ತೇನೆ, ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಯಾವ ಕಾರಣಕ್ಕೆ ಅವರಿಗೆ ನಿರಾಕರಣೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಈಗ ಅವರು ಕೂಡ ಹೊರಗಿನ ವ್ಯಕ್ತಿಯೇ. ಇವತ್ತು ಸ್ಥಳೀಯ ಅಭ್ಯರ್ಥಿ ನಾನು, ಅದು ಒಂದು ಅಡ್ವಾಂಟೇಜ್ ನಮಗಿದೆ. ಇವತ್ತು ಮತ್ತೆ ನನ್ನ ಪ್ರತಿಸ್ಪರ್ಧಿ ಕಾಂಗ್ರೆಸ್ನಿಂದ ಅವರು ಹೊರಗಡೆನವರಾಗಿದ್ದಾರೆ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ, ಅನುಭವ ಇಲ್ಲ, ಯಾವುದೇ ಒಂದು ಸೇವೆ ಅಥವಾ ರಿಪೋರ್ಟ್ ಕಾರ್ಡ್ ಇಲ್ಲ. ಹಾಗಾಗಿ ಜನರು ಯಾವ ಕಾರಣಕ್ಕೆ ಭರವಸೆಯನ್ನ ಅವ್ರ ಮೇಲೆ ಇಡ್ತಾರೆ? ಇವತ್ತು ಬಿಜೆಪಿಯಿಂದ MP ಆದ್ರೆ ಆಡಳಿತ ಪಕ್ಷ ಬಿಜೆಪಿ ಆಗುತ್ತೆ ಅಂತ ಒಬ್ಬ ಸಣ್ಣ ಮಗುನ್ ಕೇಳಿದ್ರು ಹೇಳ್ತಾರೆ. ಈ ಬಾರಿ ಯಾರು ಪ್ರಧಾನಮಂತ್ರಿಗಳಾಗ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವರು ಆಗ್ತಾರೆ ಅಂತ ಹೇಳ್ತಾರೆ. ಇವತ್ತು ಈ ದೇಶದಲ್ಲಿ ಅಷ್ಟು ಸ್ಪಷ್ಟತೆ ಇದೆ. ಅಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ಬಹಳ ಬುದ್ಧಿವಂತರಿದ್ದಾರೆ. ಹಾಗಾಗಿ ಅವರು ಯಾವುದೇ ಕಾರಣಕ್ಕೆ ಬೇರೆ ಪಕ್ಷ ಏನು 40-50 ಸ್ಥಾನ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ. ಅಂತ ಗುಂಪಿನಲ್ಲಿ ಒಬ್ಬ MP ಕಳಿಸಿ ಅವ್ರಿಗೆ ಯಾವುದೇ ಪ್ರಯೋಜನ ಇಲ್ಲ. ಅದೇ ಆಡಳಿತ ಪಕ್ಷದ ಒಬ್ಬ MP ಅವರು ಕಳಿಸಿದರೆ ಇಡೀ ಚಿಕ್ಕಬಳ್ಳಾಪುರ ವಿಕಸಿತ ಚಿಕ್ಕಬಳ್ಳಾಪುರ ಆಗುತ್ತೆ, ವಿಕಾಸ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಸರ್, ಈಗ ಮೋದಿ ಅವರ ಒಂದಷ್ಟು ಸಮಾವೇಶ ನಿಮ್ಮ ಕ್ಷೇತ್ರದಲ್ಲಿ ನಡಿಬೇಕಿತ್ತು, ನೀವೇನಾದ್ರೂ ಕೂಡ ಅಪೇಕ್ಷೆ ಪಟ್ಟಿದ್ದೀರಾ ಬೇಕು ಅಥವಾ ಆ ರ್ಯಾಲಿ ಅಥವಾ ಏನಾದ್ರು ಕೂಡ ಏನಾದ್ರು ಹೇಳಿದಿರಾ ರಾಜ್ಯ ನಾಯಕರು? ಮೋದಿ ಅವರು ಬರೋದಾದ್ರೆ ಯಾರು ಅಪೇಕ್ಷೆ ಪಡಲ್ಲ, ಯಾರು ಸಂತೋಷ ಪಡಲ್ಲ. ನಾನು ಸಂತೋಷ ಪಟ್ಟಿದ್ದೀನಿ. ಹಾಗಾಗಿ ನಮ್ಮ ಏನು ವರಿಷ್ಠರು ಕಳಿಸಿದ್ರೆ ನಾನು ಬಹಳ ಸ್ವಾಗತ ಮಾಡ್ತೀನಿ, ಬಹಳಷ್ಟು ಸಂತೋಷ ಆಗುತ್ತೆ.
ನಾನು ಎದುರು ನೋಡ್ತಾ ಇದ್ದೀನಿ ಯಾರು ರಾಷ್ಟ್ರೀಯ ನಾಯಕರುಗಳು ನಮ್ಮ ಕ್ಷೇತ್ರಕ್ಕೆ ಬರೋರಿದ್ದಾರೆ. ಈಗಾಗಲೇ ಮಾನ್ಯ ಕುಮಾರಣ್ಣವರು ಒಂದ್ಸಲಿ ಬಂದಿದ್ದಾರೆ, ಮಾನ್ಯ ಅಶೋಕ್ರವರು ನಿನ್ನೆ ಬಂದಿದ್ದಾರೆ. ನಮ್ಮ ರಾಜ್ಯ ಮಟ್ಟದ ನಾಯಕರು ಈಗ ತಾನೇ ನಮ್ಮ ವರಿಷ್ಠರು ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದೆ, ಅವರು ಕೂಡ ನಾನು ಒಂದು ದಿವಸ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು 17ನೇ ತಾರೀಕು ಈಗಾಗಲೇ ನನಗೆ ಡೇಟನ್ನು ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಮುಖ್ಯ ಮುಖಂಡರುಗಳು ಬರ್ತಾ ಇದ್ದಾರೆ. ಕಾರ್ಯಕರ್ತರು ಬಹಳ ಉರುಪಿನಿಂದ ಕೆಲಸ ಮಾಡ್ತಾ ಇರೋದು ನಮಗೆ ಮತ್ತಷ್ಟು ಬಲ ಬಂದಿದೆ. ಈ ಮೂಲಕ ನಿಮ್ಮ ಚಿಕ್ಕಬಳ್ಳಾಪುರ ಮತದಾರರಿಗೆ ಹೇಳೋದಾದ್ರೆ ಒಂದು ಭರವಸೆ, ನಾನು ಗೆದ್ದಾಗ ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳೋದಾದ್ರೆ ಯಾವ ಕೆಲಸ? ಇಷ್ಟರಲ್ಲೇ ನಾನು ಪ್ರಣಾಳಿಕೆಯನ್ನು ಬಿಡ್ತೇನೆ. ಮೊದಲನೇ ಪ್ರಾಶಸ್ತ್ಯ ನಂದು ಶಾಶ್ವತವಾದಂಥ ನೀರಾವರಿ ಯೋಜನೆಯ ಅನುಷ್ಠಾನ, ಭರವಸೆ ಅಲ್ಲ, ಅನುಷ್ಠಾನ ಮಾಡುವಂಥದ್ದು. ಅದು ನನ್ನ ಪ್ರತಿಜ್ಞೆ ನಂಬರ್ 1. ಇನ್ನು ಮಿಕ್ಕಿರ್ತಕ್ಕಂಥದ್ದು ವೈಯಕ್ತಿಕ ಪ್ರಣಾಳಿಕೆ ಈ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಬಿಡುಗಡೆ ಮಾಡ್ತೀನಿ. ಅಲ್ಲಿ ಎಲ್ಲ ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತೀನಿ. ಇವಿಷ್ಟು ಮಾಜಿ ಸಚಿವ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸುಧಾಕರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.